ಇದ್ರ ಜೊತೆಗೆ ಸರ್ ವಿಜಯ ರಾಘವೇಂದ್ರ ಅವ್ರು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡೋದು ಯಾವಾಗ? ಅಯ್ಯೋ ಇದು ಎಲ್ಲಿ ಉಟ್ಕೋತಿರ್ರಿ ಪ್ಯಾನ್ ಇಂಡಿಯಾ ಅದನ್ನೇನು ಫ್ರೈಯಿಂಗ್ ಪ್ಯಾನ್ ಅನ್ಕೊಂಬಿಟ್ಟಿದ್ದಾರೆ ಜನ, ನನಗೆ ಗೊತ್ತಿಲ್ಲ. ಯಾಕಂದ್ರೆ ಇತ್ತೀಚೆಗೆ ಹೆಂಗೆ ಅಂದರೆ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನು ಮಾಡಿದ್ರೆ ಮಾತ್ರ ದೊಡ್ಡ ಸ್ಟಾರು. ಅದು ಬರೀ ಒಂದು ಪದ ಆಗ್ಬಿಟ್ಟಿದೆ. ಪ್ಯಾನ್ ಇಂಡಿಯಾ ಅನ್ನೋದು ಪದ ಆಗಬಾರ್ದು. ಆ್ಯಕ್ಚುಲಿ ಪ್ಯಾನ್ ಇಂಡಿಯಾ ಅನ್ನೋದು ಇಟ್ ಈಸ್ ಅ ಸೆನ್ಸೇಷನ್. ಯಾವಾಗ ಸೆನ್ಸೇಷನ್ ಆಗುತ್ತೆ? ಒಂದು ಸಿನಿಮಾ ಬಹಳ ಅತಿ ಹೆಚ್ಚು ಜನಪ್ರಿಯತೆ ಪಡೆದಾಗ. ಇವಾಗ ಒಂದು ಸಿನಿಮಾ, ಕನ್ನಡದಲ್ಲಿ ಒಂದು ಸಿನಿಮಾ ಮಾಡ್ತೀನಿ, ಆ ಸಿನಿಮಾ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಯಶಸ್ಸು ಕಾಣುತ್ತೆ ಅಂತ ಹೇಳಿದ್ರೆ ಇಮ್ಮಿಡಿಯೇಟಾಗಿ ಒಂದು ತಮಿಳ್ ಆಡಿಯನ್ಸು, ತೆಲುಗು ಆಡಿಯನ್ಸು, ಮಲಯಾಳಂ ಆಡಿಯನ್ಸು, ಹಿಂದಿ ಆಡಿಯನ್ಸ್, ಇಲ್ಲ ಈ ಥರ ಯಾವುದೋ ಸಿನಿಮಾ ಇದೆಯಂತೆ, ಅದು ಯಾವುದು ಅಂದಾಗ ಅದನ್ನು ನಂತರ ನಾವು ಅವ್ರಿಗೆ ಉಣಬಡಿಸ್ತೀವಿ. ಇದು ನಮ್ಮ ಸಿನಿಮಾ, ಕನ್ನಡದಲ್ಲಿ ಇಷ್ಟು ಚೆನ್ನಾಗಿದೆ ಸಿನಿಮಾ, ಎಲ್ಲರೂ ನೋಡ್ಬೋದು, ಎಲ್ರಿಗೂ ಕನೆಕ್ಟ್ ಆಗುತ್ತೆ. ಆವಾಗ ಪ್ಯಾನ್ ಇಂಡಿಯಾ ಆಗೋದು. ನಾನು ಏಕದಮ್ ಕತೆ ಮಾಡ್ತಿದ್ದಂಗೆ ನಂದು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಇಟ್ಟರೆ ಅವ್ನಿಗೆ ಏನು ಗೊತ್ತು ನಾನು ಏನು ಬರಿತಿದ್ದೀನಿ ಅಂತ. ಅವ್ನಿಗೆ ಏನು ಗೊತ್ತು ನಾನೊಬ್ಬ ನಿರ್ದೇಶಕನಾಗಿ, ಒಬ್ಬ ಬರಹಗಾರನಾಗಿ ನಾನು ಯಾವ ಇಂಟೆನ್ಸಿಟಿ ಇಟ್ಕೊಂಡು, ಯಾವ ಪರ್ಪಸ್ ಇಟ್ಕೊಂಡು ಕತೆ ಬರಿತಿದ್ದೀನಿ. ನನ್ನ ಮನೆ ಬಗ್ಗೆ ಅವ್ನಿಗೇನು ಗೊತ್ತು, ನನ್ನ ಊರ ಬಗ್ಗೆ ಅವ್ನಿಗೇನು ಗೊತ್ತು. ಸೊ ನನ್ನ ಮನೆ, ನನ್ನ ಊರು, ನಮ್ಮ ಜನರಿಗೆ ಇಷ್ಟ ಆಗುತ್ತೆ ಫಸ್ಟು. ಹೌದು, ಇಷ್ಟ ಆಗಿ ಹೆಂಗಿದಾಗ ಗೊತ್ತಾ ನಮ್ಮ ಸಿನಿಮಾ, ಕನ್ನಡ ಸಿನಿಮಾ ಅಂದಾಗ ಅವು ಯಾವುದು ಅಂತ ಅವನು ಅಂತಾನೆ. ಆವಾಗ ಪ್ಯಾನ್ ಇಂಡಿಯಾ ಆಗಬೇಕು. ಆ ಥರ ಅವಕಾಶ ಭಗವಂತನಾಗಲಿ ಕೊಟ್ಟಾಗ ಅಥವಾ ನಮ್ಮ ಮೇಕರ್ಸ್ ಕೊಟ್ಟಾಗ ಖಂಡಿತ ಮಾಡ್ತೀನಿ. ನಾನು ಏಕದಮ್ ಪ್ಯಾನ್ ಇಂಡಿಯಾ ಬಂತು ನಾನು ಒಪ್ಪೋದೇ ಇಲ್ಲ. ಇನ್ಫ್ಯಾಕ್ಟ್ ಸೀತಾರಾಮ್ಗೆ ಭಾಳ ಹೆಸರು ನಮಗೆ ಆಲ್ರೆಡಿ ಇದ್ದಿದ್ದೇ ಸೀತಾರಾಮ್ ಬಿನೋಯ್ ಕೇಸ್ ನಂಬರ್ 18 ಸಿನಿಮಾ ಮಲಯಾಳಮಲ್ಲಿ ಭಾಳ ಚೆನ್ನಾಗಿ ಹೆಸರು ಮಾಡಿ, ಅದ್ರ ಮೂಲಕ ಪ್ಯಾನ್ ಇಂಡಿಯಾ ಆಗಬೇಕು ಅನ್ನೋದು ನನ್ನ ನಂಬಿಕೆ. ಆ್ಯಂಡ್ ಆಫ್ ಕೋರ್ಸ್ ಇಟ್ ಈಸ್ ಮೈ ಒಪಿನಿಯನ್. ಎಲ್ಲರೂ ಹೀಗೆ ಮಾಡಿ ಅಂತ ನಾನು ಹೇಳಿಲ್ಲ, ಯಾಕಂದರೆ ಅವ್ರವ್ರಿಗೆ ಆದಂಥ ಯೋಜನೆಗಳಿರುತ್ತೆ, ಅವ್ರವ್ರದ್ದೇ ಆದಂಥ ವಿಷನ್ ಇರುತ್ತೆ. ಬಟ್ ಅದು ವರ್ಕ್ ಆಗ್ತಿಲ್ಲ ಅನ್ನೋದನ್ನು ನೋಡ್ತಾ ಇದ್ದೀವಿ ನಾವು. ಸೊ ಲೆಟ್ಸ್ ಬಿ ಗ್ರೌಂಡೆಡ್. ಒಂದು ವೇಳೆ ರಾಜಮೌಳಿ ಅಥವಾ ಪ್ರಶಾಂತ್ ನೀಲ್ ಅವ್ರ ಜೊತೆ ಸಿನಿಮಾಗೆ ಅವಕಾಶ ಸಿಕ್ಕರೆ ಮಾಡ್ತೀರಾ? ಖಂಡಿತ ಸರ್, ಯಾವ ಕಲಾವಿದ್ರಿಗೆ ತಾನೇ ಆಸೆ ಇರೋದಿಲ್ಲ. ಒಬ್ಬ ರಾಜಮೌಳಿ ಅವರು ಒಂದು ಸಿನಿಮಾ ಅವ್ರ ಅವಕಾಶ ಕೊಟ್ಟಾಗ ನಮಗೊಂದು ಸಾರ್ಥಕತೆ ಅಂತ ಅನಿಸುತ್ತೆ. ಪರವಾಗಿಲ್ಲಪ್ಪ, ಇದು ಇಷ್ಟು ವರ್ಷ ಆ್ಯಕ್ಟ್ ಮಾಡ್ಕೊಂಡು ಬಂದಿದ್ದೀವಿ, ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ಅವ್ರ ಸಿನಿಮಾದಲ್ಲಿ ಕಲಾವಿದರನ್ನ ತೋರಿಸೋ ರೀತಿಯಾಗಲಿ, ಕಥೆಯನ್ನು ಹೇಳೋ ರೀತಿಯಾಗಲಿ, ಇದು ಬಹಳ ದೊಡ್ಡ ವಿಚಾರ ರಾಜಮೌಳಿ ಸರ್. ಇದ್ರ ಜೊತೆಗೆ ಸರ್ ವಿಜಯ ರಾಘವೇಂದ್ರ ಅವ್ರು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡೋದು ಯಾವಾಗ? ಅಯ್ಯೋ ಇದು ಎಲ್ಲಿ ಉಟ್ಕೋತಿರ್ರಿ ಪ್ಯಾನ್ ಇಂಡಿಯಾ ಅದನ್ನೇನು ಫ್ರೈಯಿಂಗ್ ಪ್ಯಾನ್ ಅನ್ಕೊಂಬಿಟ್ಟಿದ್ದಾರೆ ಜನ, ನನಗೆ ಗೊತ್ತಿಲ್ಲ. ಯಾಕಂದ್ರೆ ಇತ್ತೀಚೆಗೆ ಹೆಂಗೆ ಅಂದರೆ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನು ಮಾಡಿದ್ರೆ ಮಾತ್ರ ದೊಡ್ಡ ಸ್ಟಾರು. ಅದು ಬರೀ ಒಂದು ಪದ ಆಗ್ಬಿಟ್ಟಿದೆ. ಪ್ಯಾನ್ ಇಂಡಿಯಾ ಅನ್ನೋದು ಪದ ಆಗಬಾರ್ದು. ಆ್ಯಕ್ಚುಲಿ ಪ್ಯಾನ್ ಇಂಡಿಯಾ ಅನ್ನೋದು ಇಟ್ ಈಸ್ ಅ ಸೆನ್ಸೇಷನ್. ಯಾವಾಗ ಸೆನ್ಸೇಷನ್ ಆಗುತ್ತೆ? ಒಂದು ಸಿನಿಮಾ ಬಹಳ ಅತಿ ಹೆಚ್ಚು ಜನಪ್ರಿಯತೆ ಪಡೆದಾಗ. ಇವಾಗ ಒಂದು ಸಿನಿಮಾ, ಕನ್ನಡದಲ್ಲಿ ಒಂದು ಸಿನಿಮಾ ಮಾಡ್ತೀನಿ, ಆ ಸಿನಿಮಾ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಯಶಸ್ಸು ಕಾಣುತ್ತೆ ಅಂತ ಹೇಳಿದ್ರೆ ಇಮ್ಮಿಡಿಯೇಟಾಗಿ ಒಂದು ತಮಿಳ್ ಆಡಿಯನ್ಸು, ತೆಲುಗು ಆಡಿಯನ್ಸು, ಮಲಯಾಳಂ ಆಡಿಯನ್ಸು, ಹಿಂದಿ ಆಡಿಯನ್ಸ್, ಇಲ್ಲ ಈ ಥರ ಯಾವುದೋ ಸಿನಿಮಾ ಇದೆಯಂತೆ, ಅದು ಯಾವುದು ಅಂದಾಗ ಅದನ್ನು ನಂತರ ನಾವು ಅವ್ರಿಗೆ ಉಣಬಡಿಸ್ತೀವಿ. ಇದು ನಮ್ಮ ಸಿನಿಮಾ, ಕನ್ನಡದಲ್ಲಿ ಇಷ್ಟು ಚೆನ್ನಾಗಿದೆ ಸಿನಿಮಾ, ಎಲ್ಲರೂ ನೋಡ್ಬೋದು, ಎಲ್ರಿಗೂ ಕನೆಕ್ಟ್ ಆಗುತ್ತೆ. ಆವಾಗ ಪ್ಯಾನ್ ಇಂಡಿಯಾ ಆಗೋದು. ನಾನು ಏಕದಮ್ ಕತೆ ಮಾಡ್ತಿದ್ದಂಗೆ ನಂದು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಇಟ್ಟರೆ ಅವ್ನಿಗೆ ಏನು ಗೊತ್ತು ನಾನು ಏನು ಬರಿತಿದ್ದೀನಿ ಅಂತ. ಅವ್ನಿಗೆ ಏನು ಗೊತ್ತು ನಾನೊಬ್ಬ ನಿರ್ದೇಶಕನಾಗಿ, ಒಬ್ಬ ಬರಹಗಾರನಾಗಿ ನಾನು ಯಾವ ಇಂಟೆನ್ಸಿಟಿ ಇಟ್ಕೊಂಡು, ಯಾವ ಪರ್ಪಸ್ ಇಟ್ಕೊಂಡು ಕತೆ ಬರಿತಿದ್ದೀನಿ. ನನ್ನ ಮನೆ ಬಗ್ಗೆ ಅವ್ನಿಗೇನು ಗೊತ್ತು, ನನ್ನ ಊರ ಬಗ್ಗೆ ಅವ್ನಿಗೇನು ಗೊತ್ತು. ಸೊ ನನ್ನ ಮನೆ, ನನ್ನ ಊರು, ನಮ್ಮ ಜನರಿಗೆ ಇಷ್ಟ ಆಗುತ್ತೆ ಫಸ್ಟು. ಹೌದು, ಇಷ್ಟ ಆಗಿ ಹೆಂಗಿದಾಗ ಗೊತ್ತಾ ನಮ್ಮ ಸಿನಿಮಾ, ಕನ್ನಡ ಸಿನಿಮಾ ಅಂದಾಗ ಅವು ಯಾವುದು ಅಂತ ಅವನು ಅಂತಾನೆ. ಆವಾಗ ಪ್ಯಾನ್ ಇಂಡಿಯಾ ಆಗಬೇಕು. ಆ ಥರ ಅವಕಾಶ ಭಗವಂತನಾಗಲಿ ಕೊಟ್ಟಾಗ ಅಥವಾ ನಮ್ಮ ಮೇಕರ್ಸ್ ಕೊಟ್ಟಾಗ ಖಂಡಿತ ಮಾಡ್ತೀನಿ. ನಾನು ಏಕದಮ್ ಪ್ಯಾನ್ ಇಂಡಿಯಾ ಬಂತು ನಾನು ಒಪ್ಪೋದೇ ಇಲ್ಲ. ಇನ್ಫ್ಯಾಕ್ಟ್ ಸೀತಾರಾಮ್ಗೆ ಭಾಳ ಹೆಸರು ನಮಗೆ ಆಲ್ರೆಡಿ ಇದ್ದಿದ್ದೇ ಸೀತಾರಾಮ್ ಬಿನೋಯ್ ಕೇಸ್ ನಂಬರ್ 18 ಸಿನಿಮಾ ಮಲಯಾಳಮಲ್ಲಿ ಭಾಳ ಚೆನ್ನಾಗಿ ಹೆಸರು ಮಾಡಿ, ಅದ್ರ ಮೂಲಕ ಪ್ಯಾನ್ ಇಂಡಿಯಾ ಆಗಬೇಕು ಅನ್ನೋದು ನನ್ನ ನಂಬಿಕೆ. ಆ್ಯಂಡ್ ಆಫ್ ಕೋರ್ಸ್ ಇಟ್ ಈಸ್ ಮೈ ಒಪಿನಿಯನ್. ಎಲ್ಲರೂ ಹೀಗೆ ಮಾಡಿ ಅಂತ ನಾನು ಹೇಳಿಲ್ಲ, ಯಾಕಂದರೆ ಅವ್ರವ್ರಿಗೆ ಆದಂಥ ಯೋಜನೆಗಳಿರುತ್ತೆ, ಅವ್ರವ್ರದ್ದೇ ಆದಂಥ ವಿಷನ್ ಇರುತ್ತೆ. ಬಟ್ ಅದು ವರ್ಕ್ ಆಗ್ತಿಲ್ಲ ಅನ್ನೋದನ್ನು ನೋಡ್ತಾ ಇದ್ದೀವಿ ನಾವು. ಸೊ ಲೆಟ್ಸ್ ಬಿ ಗ್ರೌಂಡೆಡ್. ಒಂದು ವೇಳೆ ರಾಜಮೌಳಿ ಅಥವಾ ಪ್ರಶಾಂತ್ ನೀಲ್ ಅವ್ರ ಜೊತೆ ಸಿನಿಮಾಗೆ ಅವಕಾಶ ಸಿಕ್ಕರೆ ಮಾಡ್ತೀರಾ? ಖಂಡಿತ ಸರ್, ಯಾವ ಕಲಾವಿದ್ರಿಗೆ ತಾನೇ ಆಸೆ ಇರೋದಿಲ್ಲ. ಒಬ್ಬ ರಾಜಮೌಳಿ ಅವರು ಒಂದು ಸಿನಿಮಾ ಅವ್ರ ಅವಕಾಶ ಕೊಟ್ಟಾಗ ನಮಗೊಂದು ಸಾರ್ಥಕತೆ ಅಂತ ಅನಿಸುತ್ತೆ. ಪರವಾಗಿಲ್ಲಪ್ಪ, ಇದು ಇಷ್ಟು ವರ್ಷ ಆ್ಯಕ್ಟ್ ಮಾಡ್ಕೊಂಡು ಬಂದಿದ್ದೀವಿ, ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ಅವ್ರ ಸಿನಿಮಾದಲ್ಲಿ ಕಲಾವಿದರನ್ನ ತೋರಿಸೋ ರೀತಿಯಾಗಲಿ, ಕಥೆಯನ್ನು ಹೇಳೋ ರೀತಿಯಾಗಲಿ, ಇದು ಬಹಳ ದೊಡ್ಡ ವಿಚಾರ ರಾಜಮೌಳಿ ಸರ್.